ತಿಪಟೂರು ನಗರದ ಶ್ರೀ ಉದಯ ರವಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು, ಇದರ ನೆನಪಿಗಾಗಿ ಫೆಬ್ರವರಿ 1ರಂದು ರಜತ ಮಹೋತ್ಸವದ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ಸಹಕಾರಿ ಸಂಘದ ಅಧ್ಯಕ್ಷ ಕೆಎಂ ರಾಜಣ್ಣ ತಿಳಿಸಿದರು. ಇನ್ನು ಈ ಕಾರ್ಯಕ್ರಮವು ನಗರದ ಕಂಚಘಟ್ಟ ರಸ್ತೆಯಲ್ಲಿ ಇರುವ ಜೆಕೆ ಬಾಬು ಲೇಔಟ್ನಲ್ಲಿರುವ ಉದಯ ರವಿ ಮಂಟಪದಲ್ಲಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮವನ್ನು ಶಾಸಕ ಕೆ ಷಡಾಕ್ಷರಿ ಅವರು ಉದ್ಘಾಟಿಸಲಿದ್ದಾರೆ. ಮಾಜಿ ಸಚಿವ ಬಿಸಿ ನಾಗೇಶ್, ನಿವೃತ್ತ ಎಸಿಪಿ ಲೋಕೇಶ್ವರ್, ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ನು 1959ರಲ್ಲಿ ಕೇವಲ 156 ಸದಸ್ಯರನ್ನ ಒಳಗೊಂಡು 2 ಲಕ್ಷ ಬಂಡವಾಳದೊಂದಿಗೆ ಎಂಎಸ್ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾದ ಈ ಸಂಸ್ಥೆಯು 2025ರವರೆಗೆ 6621 ಸದಸ್ಯರನ್ನ ಹೊಂದಿದ್ದು, 432 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದ್ದು, ಲಾಭಾಂಶವನ್ನ ಸಹ ಸಂಪಾದಿಸಿದೆ. ಈ ಬಾರಿಯೂ ಸಹ ಸದಸ್ಯರುಗಳಿಗೆ ಡಿವಿಡೆಂಡ್ ಕೊಡಲು ತೀರ್ಮಾನಿಸಲಾಗಿದ್ದು, ನಮ್ಮ ಸಂಘವು ಬೆಂಗಳೂರು ವಿಭಾಗದ ಸಹಕಾರಿಗಳಲ್ಲಿ 2ನೇ ಸ್ಥಾನದಲ್ಲಿದ್ದು, ತುಮಕೂರು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಎಂದು ತಿಳಿಸಿದರು. ಇನ್ನು ನಡೆದ ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಸೋಮಶೇಖರಯ್ಯ, ವ್ಯವಸ್ಥಾಪಕ ಸಿಟಿ ರವಿ, ನಿರ್ದೇಶಕರಾದ ಅಣ್ಣಪ್ಪ, ಟಿಬಿ ಉಮಾಪತಿ, ಜಯದೇವ್ ಮೂರ್ತಿ, ಹಲವಾರು ಸದಸ್ಯರುಗಳು ಭಾಗವಹಿಸಿದ್ದರು. ಪ್ರಾರಂಭವಾಗಿ ಇಲ್ಲಿಗೆ 25 ವರ್ಷಗಳ ವಸಂತವನ್ನು ತುಂಬಿದ ಸಂದರ್ಭದಲ್ಲಿ ನಾವು ಉದಯ ರವಿಯ ರಜತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ದಿನಾಂಕ 1/2/26ರಂದು ಭಾನುವಾರ ಅವತ್ತು ವೇದಿಕೆ ಕಾರ್ಯಕ್ರಮ ಗೋವಿಂದಪುರದ ಹತ್ರ GK ಲೇಔಟಲ್ಲಿ ಇರುತ್ತೆ. ಮತ್ತು ಊಟದ ಎಲ್ಲ ವ್ಯವಸ್ಥೆಗಳು ಒಕ್ಕಲಿಗರ ಭವನದಲ್ಲಿರುತ್ತೆ. ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಸಂಸ್ಥೆಯ ಅಧ್ಯಕ್ಷ ರಾಜಣ್ಣ ನಾನು ಮತ್ತು ಉದ್ಘಾಟನೆಯನ್ನು ಮಾನ್ಯ ಕಿತ್ತೂರುಗಳು ಶಾಸಕರಾದಂಥ ಷಡಾಕ್ಷರಿ ಅವರು ವಹಿಸ್ತಾ ಇದ್ದಾರೆ. ಜೊತೆಗೆ ಲೋಕೇಶ್ ಅವರು ಮತ್ತು ಇತರ ನಮ್ಮ ಸೌಹಾರ್ದ ಫೆಡರೇಷನ್ನ ಅಧ್ಯಕ್ಷರಾದಂಥ ನಂಜನಗೌಡರು ಇರ್ತಾರೆ, ರೆಡ್ಡಿಯವರು ಇರ್ತಾರೆ ಮತ್ತು ಶಾಂತಕುಮಾರ್ ಇರ್ತಾರೆ. ಜೊತೆಗೆ ನಮ್ಮ ಸಹಕಾರಿಯ ಬಂಧುಗಳು ಬೇರೆ ಬೇರೆ ಅತಿಥಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ವೇದಿಕೆ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮೊದಲು ಸುಗಮ ಸಂಗೀತವನ್ನು ಏರ್ಪಾಡು ಮಾಡಿದ್ವಿ. ಅದಾದ ನಂತರ ವೇದಿಕೆ ಕಾರ್ಯಕ್ರಮ ಸರಿಯಾಗಿ 10:30 ಅಥವಾ 11 ಗಂಟೆಗೆ ಪ್ರಾರಂಭ ಆಗ್ತದೆ. ಈ ಒಂದು 25 ವರ್ಷದ ಇತಿಹಾಸ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಸಂಸ್ಥಾಪಕರಾದಂಥ ಸೋಮಣ್ಣವರು ಆಗಿನ ಶಂಕರಮೂರ್ತಿಯನ್ನು ಅಧ್ಯಕ್ಷತೆಯನ್ನು ಮಾಡಿಕೊಂಡು ಸುಮಾರು 159 ಸದಸ್ಯರನ್ನ ಒಳಗೊಂಡಂತೆ 2 ಲಕ್ಷ ಬಂಡವಾಳದಲ್ಲಿ ಪ್ರಾರಂಭ ಮಾಡಿದರು. ತದನಂತರ ಕೇವಲ 5 ವರ್ಷದಲ್ಲಿ ಈ ಒಂದು ಕಟ್ಟಡವನ್ನು ಸ್ವಂತದಾಗಿ ಪಡೆಯಬೇಕು ಅಂತ ಈ ಕಟ್ಟಡವನ್ನು ಖರೀದಿ ಮಾಡಿ ಅದರಲ್ಲಿ ಕಾರ್ಯಾರಂಭ ಮಾಡಿದ್ದು. 2013-14ರಲ್ಲಿ ಈ ಒಂದು ಕಟ್ಟಡವನ್ನು ರಿನೋವೇಷನ್ ಮಾಡಿ ಸುಸಜ್ಜಿತ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಸೋಮಣ್ಣರೇ ಅಧ್ಯಕ್ಷರಾಗಿದ್ದರು. ಈ ಕಟ್ಟಡ ನಿರ್ಮಾಣ ಆದಾಗ 2018ರಲ್ಲಿ ನಾನು ಅಧ್ಯಕ್ಷನಾಗಿ ಬಂದೆ. ಅದನ್ನು ಪ್ರಾರಂಭೋತ್ಸವದಲ್ಲಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿದ್ವಿ. ಈ ಉದ್ಘಾಟನೆಯನ್ನು ನೆರವೇರಿಸಿದಂಥ ಸಂದರ್ಭದಲ್ಲಿ ನಮ್ಮ ಸಂಘದ ಅಭಿವೃದ್ಧಿ ತುಂಬ ನಡೀತಾ ಬಂದು 2018ರಲ್ಲಿ 3222 ಸದಸ್ಯರಿದ್ದರು. 145 ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿ ಅವತ್ತು ಶೇಕಡ 15 ಡಿವಿಡೆಂಟನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ವಿ. ತದನಂತರ ನಿರಂತರವಾಗಿ ಪಾರದರ್ಶಕವಾಗಿ ದೂರದೃಷ್ಟಿಯನ್ನು ಇಟ್ಕೊಂಡಂಥ ಸಂಬಂಧವರು ಅದನ್ನು ಬೆಳೆಸ್ತಾ ಬಂದರು. ಅದೇ ಥರ ನಮ್ಮ ಕಾರ್ಯಕಾರಿ ಸಮಿತಿ ಏನಂತೂ ಅವರೆಲ್ಲರೂ ಉತ್ತಮವಾಗಿ ಸ್ಪಂದಿಸಿದ್ರಿಂದ ಹೆಚ್ಚಿನದಾಗಿ ನಮ್ಮ ಸಿಬ್ಬಂದಿಯ ಪ್ರಾಮಾಣಿಕ ಸೇವೆ ಇವೆಲ್ಲರ ಸಹಕಾರದಿಂದ ಮತ್ತು ನಮ್ಮ ಸದಸ್ಯರ ಸಹಕಾರದಿಂದ ಈಗ ಬೃಹದಾಕಾರವಾಗಿ ಬೆಳೆದಿರುತ್ತದೆ. ವರದಿ ಆನಂದ್, ತಿಪಟೂರು. ಮೆಂಡು ನ್ಯೂಸ್ ನೆಟ್ವರ್ಕ್.
ಸತ್ಯದ ಕನ್ನಡಿ.